ಸೃಷ್ಟಿಕರ್ತನನ್ನೇ ಆರಾಧಿಸಿರಿ, ಸೃಷ್ಟಿಗಳನ್ನಲ್ಲ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಕರ್ನಾಟಕ ಸಲಫಿ ಅಸೋಸಿಯೇಷನ್ ಮಂಗಳೂರು ಹಮ್ಮಿಕೊಂಡಿರುವ ವಿಶೇಷ ದಅವಾ ಪದ್ಧತಿಯ ಭಾಗವಾಗಿ ಕೆಲವೇ ನಿಮಿಷಗಳ ವಿಡಿಯೋ ತುಣುಕು ತಮ್ಮ ಕೈ ಸೇರಿರುವುದು. ನೀವು ಕೇಳಿರಿ, ನಿಮ್ಮವರಿಗೆಲ್ಲ ಕೇಳಿಸಿ, ತಮ್ಮವರಿಗೆಲ್ಲ ತಲುಪಿಸಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಅಂಬಿಯಾಇ ವಲ್ ಮುರ್ಸಲೀನ್ ನಬಿಯಿನಾ ಮುಹಮ್ಮದಿನ್ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ಅಜ್ಮഈನ್. ಕರ್ನಾಟಕ ಸಲಫಿ ಅಸೋಸಿಯೇಷನ್ ಇದು ನಡೆಸಿಕೊಂಡು ಬರುವಂತಹ ಸೃಷ್ಟಿಕರ್ತನನ್ನೇ ಆರಾಧಿಸಿರಿ, ಸೃಷ್ಟಿಗಳನ್ನಲ್ಲ ಎಂಬ ಅಭಿಯಾನದ ಪ್ರಯುಕ್ತ ಒಂದು ಸಂದೇಶವನ್ನು ನಾನು ನಿಮಗೆ ತಿಳಿಸಲು ಇಚ್ಛಿಸ್ತಾ ಇದ್ದೇನೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಪಂಜಾಬ್ನಲ್ಲಿ ಇತ್ತೀಚೆಗೆ ನಡೆದಂತಹ ಉಗ್ರಗಾಮಿಗಳೊಂದಿಗೆ ನಡೆಯುವ ಹೋರಾಟ. ಈ ಉಗ್ರಗಾಮಿಗಳು ಇವರು ಅರಿಯಲ್ಪಡುವುದು ಜೈಷೆ ಮೊಹಮ್ಮದ್ ಎಂಬ ಹೆಸರಿನಲ್ಲಿ, ಅದೇ ರೀತಿ ಐಸಿಸ್ ಎಂಬ ಹೆಸರಿನಲ್ಲಿ, ಅಥವಾ ಇಂಡಿಯನ್ ಮುಜಾಹಿದ್ ಎಂಬ ಹೆಸರಿನಲ್ಲಿ, ಅಥವಾ ಲಷ್ಕರೆ ತೊಯ್ಬಾ ಎಂಬ ಹೆಸರಿನಲ್ಲಿ, ಹೀಗೆ ವ್ಯತ್ಯಸ್ತವಾದ ನಾಮಗಳಲ್ಲಿ ಅರಿಯಲ್ಪಡುವಾಗ ಇವರನ್ನು ಜನಮನಸ್ಸುಗಳಲ್ಲಿ ಅರಿಯಲ್ಪಡುವುದು, ಸಾಮಾನ್ಯ ಜನರು ಇದು ಇಸ್ಲಾಮಿ ತೀವ್ರವಾದಿ ಸಂಘಟನೆಗಳಾಗಿವೆ ಎಂದು ಅರಿಯುತ್ತಾರೆ. ಸತ್ಯದಲ್ಲಿ ಇಸ್ಲಾಂ ಯಾವತ್ತೂ ಕೂಡ ತೀವ್ರವಾದವನ್ನು, ಭೀಕರವಾದವನ್ನು ಪ್ರೋತ್ಸಾಹಿಸುವುದಿಲ್ಲ. ನಾವು ಅರಿತಿರಬೇಕಾದ ಮುಖ್ಯ ವಿಷಯವೇನಂತ ಹೇಳಿದರೆ, ಇಸ್ಲಾಂ ಎಂಬುದು ಅದರ ಅರ್ಥವೇ ಶಾಂತಿ, ಸಮಾಧಾನ. ಉದಾಹರಣೆಗೆ ಐಸ್ ಕ್ರೀಮ್ ಇದು ಯಾವತ್ತೂ ತಂಪಾಗಿರುತ್ತದೆ. ಬಿಸಿ ಐಸ್ ಕ್ರೀಮ್ ಅಂತ ಹೇಳಿದರೆ ಇದು ವೈರುಧ್ಯವಾಗಿರುತ್ತದೆ. ಇದು ಯಾವತ್ತೂ ಈ ಪದವಿಯ ಹೊಂದಾಣಿಕೆ ಆಗುವುದಿಲ್ಲ. ಇದೇ ರೀತಿ ಇಸ್ಲಾಂ ಮತ್ತು ಭಯೋತ್ಪಾದನೆ ಇದು ಯಾವತ್ತೂ ಸರಿಸಮಾನವಾಗುವುದೇ ಇಲ್ಲ. ಇಸ್ಲಾಂ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವುದೇ ಇಲ್ಲ. ಮುಖ್ಯವಾಗಿ ಇಸ್ಲಾಮಿನಲ್ಲಿ ನಮಗೆ ಕಲಿಸಿಕೊಡುವಂತಹ ಸಂದೇಶ ಪ್ರೀತಿ, ಶಾಂತಿಯೊಂದಿಗೆ ವರ್ತಿಸಿರಿ. ನೀವು ಜನರೊಂದಿಗೆ ಇರ್ಹಮು ಮನ್ ಫಿಲ್ ಅರ್ದಿ ಇರ್ಹಮುಕುಂ ಮನ್ ಫಿಸ್ ಸಮಾ, ಭೂಮಿಯಲ್ಲಿರುವವರೊಂದಿಗೆ ನೀವು ಕರುಣೆಯಿಂದ ವರ್ತಿಸಿರಿ, ಆಕಾಶದಲ್ಲಿರುವವನು ನಿಮ್ಮೊಂದಿಗೆ ಕರುಣೆ ತೋರಿಸುತ್ತಾನೆ ಅಂತ ಹೇಳಿ. ಭೂಮಿಯಲ್ಲಿರುವವರೊಂದಿಗೆ ಕರುಣೆ ತೋರಿಸಬೇಕಾದರೆ ಭೂಮಿಯಲ್ಲಿ ಜೀವಿಸುವವರು ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಬೌದ್ಧ ಧರ್ಮದವರಿದ್ದಾರೆ, ಸಿಖ್ ಧರ್ಮದವರಿದ್ದಾರೆ, ಇನ್ನಷ್ಟು ಬಹಳಷ್ಟು ಜನರು ಧರ್ಮದಲ್ಲಿ ಅರಿಯಲ್ಪಡುವವರು, ಅದೇ ರೀತಿ ಧರ್ಮವಿಲ್ಲದೆ ಅಂದರೆ ಸೃಷ್ಟಿಕರ್ತನ ಮೇಲೆ ವಿಶ್ವಾಸವಿಡದೆ ಜೀವಿಸುವವರು ಇದ್ದಾರೆ. ಇವರೆಲ್ಲರೊಂದಿಗೂ ನಾವು ಪ್ರೀತಿಯೊಂದಿಗೆ ವರ್ತಿಸಬೇಕು. ಪರಸ್ಪರ ನಮ್ಮ ಆಶಯ, ಇಸ್ಲಾಂ ಧರ್ಮ ಏನು ಕಲಿಸಿಕೊಡುತ್ತದೆ, ಇಸ್ಲಾಂ ಧರ್ಮದ ಮೌಲ್ಯಗಳೇನು ಎಂಬುದರ ಕುರಿತು ಪರಸ್ಪರ ಒಬ್ಬರಿಗೆ ಹೇಳ್ಬೋದು, ಇದನ್ನು ಹೇಳಿಕೊಡ್ಬೋದು. ಆದರೆ ಯಾರೊಂದಿಗೂ ಬಲವಂತ, ಒತ್ತಾಯ ಇಸ್ಲಾಂ ಹೇರುವುದಿಲ್ಲ. ಧರ್ಮದ ಒಂದು ಬಲಾತ್ಕಾರ, ಮತ ಪರಿವರ್ತನೆ ಇಸ್ಲಾಮಿನಲ್ಲಿಲ್ಲ. ಇಲ್ಲಿ ನಾವು ಅರಿತಿರಬೇಕಾದ ವಿಷಯ. ಮಾತ್ರ ಅಲ್ಲ, ಇಸ್ಲಾಮಿನಲ್ಲಿ ಒಬ್ಬ ಮನುಷ್ಯನನ್ನು ಅನ್ಯಾಯವಾಗಿ ಕೊಲ್ಲುವುದಾದರೆ ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದ್ ಫಕಅನ್ನಮಾ ಕತಲ ಅನ್ನಾಸ ಜಮೀಅ ವಮನ್ ಅಹ್ಯಾಹಾ ಫಕಅನ್ನಮಾ ಅಹ್ಯಾ ಅನ್ನಾಸ ಜಮೀಅ ಎಂಬುದಾಗಿದೆ. ಯಾರಾದರೂ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಒಬ್ಬನನ್ನು ಕೊಲ್ಲುವುದಾದರೆ ಅವನು ಸಕಲ ಮನುಷ್ಯ ಕೋಟಿಯನ್ನೇ ಕೊಂದವನ ಹಾಗೆ. ಇನ್ನು ಯಾರಾದರೂ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಗೆ ಜೀವದಾನ ಮಾಡುವುದಾದರೆ ಸಕಲ ಮನುಷ್ಯ ಕೋಟಿಗೆ ಜೀವದಾನ ಮಾಡಿದವನ ಹಾಗೆ. ಎಷ್ಟೊಂದು ಸುಂದರವಾದಂತಹ ಆಶಯ ಇಸ್ಲಾಂ ಕಲಿಸಿಕೊಡುತ್ತಾ ಇದೆ, ಪರಸ್ಪರ ಪ್ರೀತಿಸಲಿಕ್ಕೆ. ಇಲ್ಲಿ ನೋಡಿ, ಉಗ್ರಗಾಮಿಗಳು ಈ ಹೆಸರನ್ನಿಟ್ಟು ಇದರ ಹಿಂದೆ ಯಾವುದೆಲ್ಲ ಜನ ವಿಭಾಗ ಅಥವಾ ಯಾವೆಲ್ಲ ಸಂಘಟನೆ ಇಸ್ಲಾಮಿನ ವಿರುದ್ಧವಾಗಿ, ಇಸ್ಲಾಮಿನ ಹೆಸರಿಗೆ ಮಸಿ ಬಲಿಯುವ ರೂಪದಲ್ಲಿ ಕಲಂಕವನ್ನು
ಹಬ್ಬಿಸುವ ರೂಪದಲ್ಲಿ ಯಾರೆಲ್ಲ ಪ್ರವರ್ತಿಸುತ್ತಾ ಇದ್ದಾರೋ ಅವರು ಇಸ್ಲಾಮಿನ ಶತ್ರುಗಳು. ಯಾಕಂತ ಹೇಳಿದರೆ ಇಸ್ಲಾಮಿನ ಹೆಸರಿನಲ್ಲಿ ಯಾರಾದರ ಮೇಲೆ ಬಾಂಬ್ ಹಾಕುವುದಾದರೆ ಅದರಲ್ಲಿ ಸಾಯುವವರು ಎಷ್ಟೋ ನಿರಪರಾಧಿಗಳು, ವೃದ್ಧರು, ಮಕ್ಕಳು ಯಾರೆಲ್ಲ ಹೀಗೆ ಸತ್ತು ಬೀಳ್ತಾ ಇದ್ದಾರೆ. ಇವರನ್ನೆಲ್ಲ ಕೊಲ್ಲಿಕ್ಕೆ ಯಾರು ಅನುಮತಿ ಕೊಟ್ಟದ್ದು? ಇಸ್ಲಾಂ ಅಂತೂ ಅನುಮತಿ ಕೊಡಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಎಲ್ಲರೊಂದಿಗೂ ಒಳ್ಳೆಯ ರೀತಿಯಲ್ಲಿ ವರ್ತಿಸಿದ್ದಾರೆ. ಇಸ್ಲಾಮಿನ ಅಧಿಪತ್ಯವು ಇಸ್ಲಾಮಿನ ರಾಜ್ಯದ ಕೆಳಗಡೆ ಬಂದಾಗ ಮಕ್ಕಾ ಪ್ರದೇಶದಲ್ಲಿದ್ದಂತಹ ಬಹುದೇವ ಆರಾಧಕರಿಗೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ ದೌರ್ಜನ್ಯವೆಸಗಿದವರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಹೀಯಾಳಿಸಿದಂತಹ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ನಿಂದಿಸಿದಂತಹ ಜನರು ಇದ್ದರು. ಇಸ್ಲಾಮಿನ ಕೈ ಕೆಳಗೆ ಅಧಿಕಾರ ಬಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅವರು ಯಾರಿಗೂ ಶಿಕ್ಷೆ ಕೊಡಲಿಲ್ಲ, ಅವರ ಮೇಲೆ ಖಡ್ಗದಿಂದ ಅವರನ್ನು ತಲೆ ಕಡಿಯಲಿಲ್ಲ, ಅವರ ಮೇಲೆ ಬಾಂಬ್ ಹಾಕಲಿಲ್ಲ, ಅವರೆಲ್ಲರಿಗೂ ಕೂಡ ಕರುಣೆಯನ್ನು ಕೊಟ್ಟರು. ಇಂದಿನ ದಿವಸ ಕರುಣೆಯ ದಿನವಾಗಿದೆ, ಇಂದಿನ ದಿವಸ ಕರುಣೆಯ ದಿನವಾಗಿದೆ. ಆದುದರಿಂದ ನಿಮ್ಮನ್ನೆಲ್ಲ ವಿಮೋಚನೆಗೊಳಿಸಲಾಗಿದೆ. ಅವರನ್ನೆಲ್ಲ ಬಿಟ್ಟರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಸ್ವಭಾವದಿಂದ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ವರ್ತನೆಯಿಂದ ಅದೆಷ್ಟೋ ಜನರು ಇಸ್ಲಾಮಿಗೆ ಬಂದರು. ಈ ರೀತಿಯಲ್ಲಿ ನಾವು ಕೂಡ ಜನರೊಂದಿಗೆ ಪರಸ್ಪರ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕು. ಅದು ಬಿಟ್ಟು ಯಾರನ್ನಾದರೂ ತಲೆ ಕಡಿಯುವುದು, ಯಾರಾದರೂ ಮುಗ್ಧರಿಗೆ ಹೋಗಿ ಬಾಂಬ್ ಹಾಕುವುದು, ಇದು ಯಾವತ್ತೂ ಇಸ್ಲಾಂ ಪ್ರೋತ್ಸಾಹಿಸುವಂತಹ ಕಾರ್ಯವಲ್ಲ. ಅದು ಜೈಷೆ ಮೊಹಮ್ಮದ್ ಎಂಬ ಹೆಸರಿನಲ್ಲಿಟ್ಟು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೀಯಾಳಿಸುವಂತಹ ಒಂದು ಕೆಲಸ ಮಾಡುವುದಾದರೂ, ಅಥವಾ ಇನ್ನಿತರ ಐಸಿಸ್ ಎಂಬ ಹೆಸರಿನಲ್ಲಿಟ್ಟರೂ ಕೂಡ, ಅಥವಾ ಇನ್ನು ಬೇರೆ ಇಂಡಿಯನ್ ಮುಜಾಹಿದ್ ಎಂಬ ಹೆಸರಿನಲ್ಲಿದ್ದರೂ ಕೂಡ ಇದು ಯಾವುದು ಇಸ್ಲಾಂ ಪ್ರೋತ್ಸಾಹಿಸುವುದಿಲ್ಲ ಎಂಬುದು ಎಲ್ಲ ಜನರು ಅರಿತಿರಬೇಕಾದಂತಹ ಒಂದು ಸಂದೇಶವಾಗಿದೆ. ಈ ಸಂದೇಶವನ್ನು ನಾವು ಮನದಲ್ಲಿ ಅಳವಡಿಸಿ ಇಸ್ಲಾಮನ್ನು ಅದೇ ಪ್ರಮಾಣದ ತಳಹದಿಯಲ್ಲಿ ಅರಿತು ಅದರ ಪ್ರಕಾರ ಜೀವಿಸಬೇಕು. ಅಲ್ಲಾಹನು ಅನುಗ್ರಹಿಸಲಿ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.